ಸ್ನೇಹಿತರೆ ನಮಸ್ಕಾರ. ಈ ವಾರದಿಂದ ಅಶ್ವಿನಿ ಗೌಡ ಹೊಸದೊಂದು ವರಸೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಹೊಸ ಡ್ರಾಮಾವನ್ನು ಶುರು ಮಾಡ್ಕೊಂಡಿದ್ದಾರೆ. ಹೊಸ ದಾರಿಗಳನ್ನು ಕಂಡುಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ಕಿರುಚಾಡಿ ಕೂಗಾಡಿ ಎಲ್ಲದೂ ಕೂಡ ಆಗುತ್ತಲ್ಲ, ಅದಾದ ಬಳಿಕ ತಾನು ಹೊರಗಡೆ ಜಗತ್ತಿಗೆ ವಿಲನ್ ರೂಪದಲ್ಲಿ ಕಾಣಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಕುತಂತ್ರ ಬುದ್ಧಿಯನ್ನು ತೋರಿಸ್ತಿದ್ದಾರೆ. ಕಣ್ಣೀರು ಹಾಕೋದೇನೋ, ಮನೆಯಿಂದ ಹೊರಗಡೆ ಕಳಿಸಿ ಅಂತೇಳಿ ಹೇಳೋದೇನೋ, ಉಪವಾಸ ಸತ್ಯಾಗ್ರಹವನ್ನು ಮಾಡೋದೇನೋ. ಅಬ್ಬಬ್ಬಬ್ಬಬ್ಬಬ್ಬ, ನಾನು ಈ ಮನೇಲಿರಲ್ಲ, ನಾನು ಮನೆಯಿಂದ ಹೋಗ್ತೀನಿ, ನನ್ನನ್ನು ಕಳಿಸ್ಬಿಡಿ ಅಂತೇಳಿ ಏನು ಕೇಳುತ್ತಿರೋದೇನೋ. ಒಟ್ಟಿನಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ವೀಕ್ಷಕರು ಈಗ ಒಂದೇ ಮಾತನ್ನು ಹೇಳ್ತಿರೋದು, ಮನೆಯಿಂದ ಹೊರಗಡೆ ಹೋಗಬೇಕಲ್ಲ, ಕಳಿಸ್ಬಿಡಿ ಸರ್ ಅಂತೇಳಿ. ಇಂಥವ್ರನ್ನ ಮನೇಲಿ ಯಾಕೆ ಇಟ್ಕೊಳ್ತೀರಾ? ಮನೇಲಿ ಇರಲಿಕ್ಕೆ ಇಷ್ಟ ಇರದೇ ಇರೋರನ್ನ ಯಾಕೆ ಸುಮ್ಮನೆ ಇಟ್ಟು ಅವ್ರಿಗೆ ಊಟ ಹಾಕಿ ಅವರನ್ನು ಪೋಷಿಸಿ ಅವ್ರನ್ನ ಕಳಿಸುವಂಥದ್ದು ಏನಿದೆ? ಇಷ್ಟ ಇಲ್ಲದೆ ಇರೋರನ್ನ ಕಳಿಸ್ಬಿಡ್ಬೇಕಲ್ವಾ ಅಂತಲೂ ಕೂಡ ಒತ್ತಾಯ ಕೇಳಿ ಬರ್ತಿದೆ. ಹಾಗಾದರೆ ಕಳಿಸಿಬಿಡುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಅಶ್ವಿನಿ ಗೌಡ ಇವೆಲ್ಲವೂ ಕೂಡ ಗಿಮಿಕ್ಕಿಗೋಸ್ಕರ ಮಾಡ್ತಿರೋದು ಅಂತ ಹೇಳಿ ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ. ಆದರೆ ಒಂದಿಬ್ಬರಿಗೆ ಮಾತ್ರ ಅರ್ಥ ಆಗ್ತಿಲ್ವಾ? ಅದೇ ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ನ ಟೀಮ್ಗೆ ಅರ್ಥನೇ ಆಗಿಲ್ವಾ? ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೊನ್ನೆ ಗಿಲ್ಲಿ, ನಿನ್ನೆ ರಘು, ಹೀಗೆ ಎಲ್ಲರ ಜೊತೆಗೂ ಕೂಡ ಕಿತ್ತಾಟ ಆದ ಬಳಿಕ ಕಣ್ಣೀರು ಆದ ಬಳಿಕ ಅಯ್ಯೋ ನನಗಿಲ್ಲಿ ಗೌರವವಿಲ್ಲ, ನಾನು ಗೌರವ ಇಲ್ಲದೆ ಇರೋ ಕಡೆ ಯಾವ ಕಾರಣಕ್ಕೂ ಕೂಡ ಇರೋದಿಲ್ಲ, ನಾನು ಸತ್ತೋದ್ರೂ ಪರವಾಗಿಲ್ಲ, ಮರ್ಯಾದೆ ಬಿಟ್ಟು ಬದುಕೋದಿಲ್ಲ ಅನ್ನುವಂತಹ ಡೈಲಾಗ್ಗಳನ್ನು ಹೊಡ್ಕೊಂಡು ಮೇನ್ ಡೋರ್ ಹತ್ರ ಹೋಗಿದ್ದೇನೋ, ಹೊರಗಡೆ ಕಳಿಸಿ ಅಂತೇಳಿ ಹೇಳಿದ್ದೇನೋ. ಅದಕ್ಕಿಂತ ಮುಂಚೆ ಜಾನ್ವಿ, ಈ ಅಶ್ವಿನಿ ಇಬ್ಬರು ಕೂಡ ಸೇರಿಕೊಂಡು ಗಿಲ್ಲಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ದೇನೋ. ಅಬ್ಬಬ್ಬಬ್ಬಬ್ಬಬ್ಬ, ಒಬ್ಬರು ಅಕ್ಕ, ಇನ್ನೊಂದು ಪುಕ್ಕ, ಇಬ್ಬರು ಕೂಡ ಸೇರಿಕೊಂಡು ಇಡೀ ಮನೆಯ ನೆಮ್ಮದಿಯನ್ನೇ ಕಂಪ್ಲೀಟಾಗಿ ಹಾಳು ಮಾಡಿ ಹಾಕಿದ್ದಾರೆ. ಇಡೀ ಮನೆಯಲ್ಲಿ ಎಲ್ಲರ ಬಗ್ಗೆನೂ ಕೂಡ ಒಪಿನಿಯನ್ ಬದಲಾಗುವಂತೆ ಮಾಡಿದ್ದೇ ಇವರಿಬ್ಬರು. ಇಡೀ ಮನೆಯ ಶಕುನಿಗಳೇ ಇವರಿಬ್ಬರು. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಈಗ ತಮ್ಮ ವರಸೆಯನ್ನು ಬದಲಾಯಿಸ್ಬಿಟ್ಟಿದ್ದಾರೆ ಕಣ್ರಿ. ಜಗಳ ಆಡೋದಂತೆ, ಸಿಕ್ಕಾಬಿಟ್ಟೆ ಜಗಳ ಆಡೋದು. ಎಷ್ಟು ಅಂತ ಹೇಳಿದ್ರೆ ಅಸಹ್ಯ ಅನಿಸ್ಬಿಡ್ಬೇಕು, ಚಾನಲ್ ಬದಲಾಯಿಸ್ಬೇಡ ಅಂತೇಳಿ ಅನಿಸ್ಬೇಕು, ಅಷ್ಟರ ಮಟ್ಟಿಗೆ ಜಗಳ ಆಡೋದು. ಅದಾದ ಬಳಿಕ ಹೋಗೋದು, ಅಲ್ಲಿ ಕುತ್ಕೊಂಡು ಬೇರೆದೇ ರೀತಿಯಾದಂಥ ಸ್ಕೆಚ್ಚನ್ನು ಹಾಕುವಂಥದ್ದು. ಈಗ ಕಣ್ಣೀರನ್ನು ಹಾಕಿ ಹೊಸ ಡ್ರಾಮಾವನ್ನು ಶುರು ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ದಿನ ನಡೆಯುತ್ತೆ? ಅದೇ ಈಗ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ. ಆಮೇಲೆ ಯಾರಿಗೂ ಕೂಡ ಇದು ಯಾವುದು ಅರ್ಥ ಆಗ್ತಿಲ್ಲ ಅಂತಲ್ಲ, ವೀಕ್ಷಕರಿಗೆ ಪ್ರತಿಯೊಂದು ಕೂಡ ಅರ್ಥ ಆಗ್ತಿದೆ. ಅರ್ಥ ಆಗದೆ ಇರೋದೇ ಕಿಚ್ಚ ಸುದೀಪ್ ಅವ್ರಿಗೆ ಮತ್ತು ಬಿಗ್ ಬಾಸ್ನ ಟೀಮ್ಗೆ. ಯಾಕಂತ ಹೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಅರ್ಥ ಆಗಿದ್ದಿದ್ರೆ ಸೊಪ್ಪು ಕೂಡ ಹಾಕಲ್ಲ, ಇಂಥವ್ರಿಗೆ ಸೊಪ್ಪು ಕೂಡ ಹಾಕಲ್ಲ. ಅಂದರೆ ಏನು, ಪ್ರತಿಭಟನೆ ಮಾಡ್ತೀಯಾ ಮಾಡ್ಕೊ, ಊಟ ಬಿಡ್ತೀಯಾ ಬಿಡ್ಕೊ, ಯಾರಿಗೆ ಗ್ಲಾಸು, ಹೊರಗಡೆ ಹೋಗ್ತೀಯಾ ಹೋಗು ಅನ್ನೋ ರೀತಿಯಲ್ಲಿ ಇದ್ದಿದ್ರೆ ಬಹುಶಃ ಇಂಥದಕ್ಕೆಲ್ಲ ಒಂದು ರೀತಿಯಲ್ಲಿ ಕಡಿವಾಣ ಬೀಳ್ತಿತ್ತು. ಇವೆಲ್ಲವೂ ಕೂಡ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ, ವೀಕ್ಷಕರನ್ನು ಸೆಳೆಯೋದಕ್ಕೆ, ಫುಟೇಜನ್ನು ತಿನ್ನೋದಕ್ಕೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಈಗ ನೋಡಿ, ಮೊನ್ನೆ ಈ ಉಸ್ತುವಾರಿಯ ವಿಚಾರದಲ್ಲೂ ಕೂಡ ಕಿರಿಕಾಯಿತು. ಟಾಸ್ಕ್ ನಡೆಯುತ್ತಿರುವಂಥ ಸಂದರ್ಭದಲ್ಲಿ, ಉಸ್ತುವಾರಿಯ ವಿಚಾರದಲ್ಲಿ ಕಿರಿಕಾದಂಥ ಸಂದರ್ಭದಲ್ಲಿ ಗಿಲ್ಲಿ ಜೊತೆಗೆ ಕಿತ್ತಾಡಿದಂಥ ಅಶ್ವಿನಿ ಗೌಡ ಅಲ್ಲೂ ಕೂಡ ಏನಿಲ್ಲ, ಏರು ಧ್ವನಿಯಲ್ಲಿ ಗಿಲ್ಲಿಗೆ ಜೋರು ಮಾಡಿದ್ದು. ಗಿಲ್ಲಿ ಏಕವಚನದಲ್ಲಿ ಸಂಬೋಧಿಸಿದ ಅನ್ನುವಂಥ ಕಾರಣಕ್ಕೋಸ್ಕರ ಅಬ್ಬಬ್ಬಬ್ಬಬ್ಬಬ್ಬ ಯಾವ ಪರಿ ರೇಗಾಡಿದ್ರು, ಕಿರಿಚಾಡಿದ್ರು, ಕೂಗಾಡಿದ್ರು ಅಂತ ಹೇಳಿದ್ರೆ ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡಿರಲಿಕ್ಕಿಲ್ಲ. ಅಶ್ವಿನಿ ಗೌಡನೇ ಅನ್ನುವಂಥ ಪ್ರಶ್ನೆ ನಿಮಗೂ ಕೂಡ ಮೂಡಿರ್ಬೋದು. ಆ ರೇಂಜಿಗೆ ಕಿರಿಚಾಡಿ ಕೂಗಾಡ್ತು ಈ ಅಮ್ಮ. ಅದಾದ ಬಳಿಕ ಆ ಅಮ್ಮಂಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಇಲ್ಲ ಇದೆಲ್ಲೋ ನನಗೆ ಉಲ್ಟಾ ಹೊಡಿತೆ ಅಂತೇಳಿ ಕಣ್ಣೀರನ್ನು ಹಾಕಿ ಹತ್ತಿದ್ದು, ನನಗೆ ಇಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ, ನನಗೆ ಅವನ ವಯಸ್ಸೇನು ನನ್ನ ವಯಸ್ಸೇನು, ನನ್ನ ಈ ರೀತಿ ಮಾತನಾಡ್ಬೋದಾ ಆ ರೀತಿ ಮಾತನಾಡ್ಬೋದಾ, ಒಬ್ಬೊಬ್ಬೊಬ್ಬೊಬ್ಬ ಏನೆಲ್ಲ ನಾಟಕ ಮಾಡಿತು. ಏನು ನಾಟಕ ಮಾಡಿದ್ರು ಗಿಲ್ಲಿ ಅಲ್ಲಿ 1 ರೂಪಾಯಿನೂ ಕೂಡ ಸೊಪ್ಪು ಹಾಕಲಿಲ್ಲ. ಅಯ್ಯ ಅಳದಾದರೆ ಅಳ್ಕ ಅಂತ ಹೇಳಿಬಿಟ್ಟು ಅಲ್ಲಿಗೆ ಅವನಷ್ಟಕ್ಕೆ ಅವನಿದ್ದ. ಯಾಕಂತ ಹೇಳಿದ್ರೆ ಅವನು ಸ್ಪಷ್ಟವಾಗಿತ್ತು, ನಾನು ಕರೆಕ್ಟಾಗಿದ್ದೀನಿ, ನನ್ನ ನಿರ್ಣಯ ಕರೆಕ್ಟಾಗಿದೆ, ಆಮೇಲೆ ನಾನು ರಿಟರ್ನ್ ಕೊಟ್ಟಿರೋದು, ಆ ಅಮ್ಮ ಮಾತನಾಡಿದ್ದಕ್ಕೆ ರಿಟರ್ನ್ ಕೊಟ್ಟಿರೋದು ಅನ್ನೋಂಥದ್ದು. ಬಳಿಕ ಒಂದು ನಾನು ಸ್ಟ್ಯಾಂಡ್ ತೊಗೊಳ್ಬೇಕು ಅಂತೇಳಿ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಿರುವಂಥದ್ದು. ಇಲ್ಲೆಲ್ಲರೂ ಕೂಡ ಇದೇ ಸಮಸ್ಯೆ ಆಗ್ತಿರೋದು. ಅಶ್ವಿನಿ ಗೌಡ ಎಲ್ರಿಗೂ ಕೂಡ ಏಕವಚನದಲ್ಲಿ ಮಾತನಾಡೋದು, ಆದರೆ ಈಕೆಗೆ ಯಾರಾದರೂ ಏಕವಚನದಲ್ಲಿ ಮಾತನಾಡಿದ್ರೆ ತಳ್ಕೊಡೋಕ್ಕೆ ಸಿದ್ಧವಿಲ್ಲ.
ನನ್ನ ಏಜ್ ಏನು, ನನ್ನ ಪೊಸಿಷನ್ ಏನು, ಒಬ್ಬೊಬ್ಬೊಬ್ಬೊಬ್ಬ ಓ ದೊಡ್ಡ ಲಾರ್ಡ್ ಲಬಕ್ತಾಸ್ ನೋಡಿ, ರಾಜ್ಯದ ಸಿ ಎಮ್ ಇವರೇ ನೋಡಿ, ಅಶ್ವಿನಿ ಗೌಡನೇ ನೋಡಿ, ಅವ್ರ ಪೊಸಿಷನ್ ಏನು, ಅವ್ರ ಏಜ್ ಏನು, ಅವರಿಗೆ ಏಕವಚನದಲ್ಲಿ ಯಾರೂ ಕೂಡ ಮಾತನಾಡಬಾರ್ದಂತೆ. ಅಶ್ವಿನಿ ಮೇಡಮ್ ಅಂತೇಳಿ ಹೇಳಬೇಕಂತೆ, ಅಶ್ವಿನಿ ಗೌಡ ಅವರೇ ಅಂತೇಳಿ ಕರಿಬೇಕಂತೆ. ಈ ಅಮ್ಮ ಯಾರನ್ನು ಬೇಕಾದರೂ ಏಕವಚನದಲ್ಲಿ ಕರಿಬೋದು. ಈ ಅಮ್ಮ ಯಾರಿಗೆ ಬೇಕಾದರೂ ಎಷ್ಟು ಕೆಟ್ಟದಾಗಿ ಬೇಕಾದರೂ ಮಾತನಾಡ್ಬೋದು. ಇವ್ರಿಗೆ ಮಾತ್ರ ಯಾರೂ ಮಾತನಾಡಲ್ಲ. ಅಂದರೆ ನಾನು ನಿನ್ನನ್ನು ಕೂಡ ಹೇಳಿದಲ್ಲ, ನಾವು ಒಬ್ಬರಿಗೆ ಕೊಡ್ತೀವಿ ಅಂದರೆ ತೆಗೆದುಕೊಳ್ಳೋಕ್ಕೂ ಕೂಡ ಸಿದ್ಧವಾಗಿರ್ಬೇಕು, ಇಲ್ಲಾಂದರೆ ಕೊಡೋಕ್ಕೆ ಹೋಗಬಾರ್ದು. ಇಲ್ಲೂ ಕೂಡ ಹಾಗೆ ಆಗ್ತಿರೋದು. ಅಶ್ವಿನಿ ಗೌಡ ಸ್ವೀಕರಿಸೋದಕ್ಕೆ ಸಿದ್ಧವಿಲ್ಲ, ಕೊಡೋಕೆ ಮಾತ್ರ ರೆಡಿ ಇರೋದು. ಆ ಕಾರಣಕ್ಕೋಸ್ಕರ ಗಿಲ್ಲಿ ಕೇರೆ ಮಾಡಲಿಲ್ಲ, ಹಿಗ್ಗ ಮುಗ್ಗ ಜಾಡಿಸಿ ಸುಮ್ಮನೆ ಆಗಿಬಿಟ್ಟ. ಅದಾದ ಬಳಿಕ ರಘು ಸರದಿ, ರಘು ಜೊತೆಗೂ ಕಿತ್ತಾಟ ಆಗಿದೆ. ರಘು ಜೊತೆಗೂ ಕಿತ್ತಾಟ ಮಾಡಿಕೊಂಡು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಕಿರಿಕ್ ಮಾಡ್ಕೊಂಡಿದ್ದಾರೆ. ಕಿರಿಕ್ ಅಂದರೆ ಇಷ್ಟೇ ರೀ, ಕೆಲಸದ ವಿಚಾರದಲ್ಲಿ ಕಿರಿಕು. ಬನ್ನಿರಿ ಕೆಲಸ ಮಾಡಿರಿ ಅಂತೇಳಿ ಹೇಳಿದ್ದೆ ತಪ್ಪಾಯಿತು. ಏನಪ್ಪ ರಘು ಮೇಲೆ ಕಿರಿಚಾಡಿದ್ದು ಆಯಿತು, ಕೂಗಾಡಿದ್ದಾಯಿತು, ಏಕವಚನದಲ್ಲಿ ಮಾತನಾಡಿದಾಯಿತು. ಏಕವಚನದಲ್ಲಿ ರಘು ಜೊತೆಗೆ ಮಾತನಾಡಿದ್ರೆ ರಘು ಸುಮ್ಮನೆ ಇರ್ತಾನ? ರಘುಗೂ ಬೇಸತ್ತು ಹೋಗಿತ್ತು, ನೋಡಿ 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 ಬೇಸತ್ತು ಹೋಗಿತ್ತು. ರಘುನು ಕೂಡ ಹೇಳ್ದ, ಒಂದು ಕೆಲಸ ಮಾಡೋಕ್ಕಾಗಲ್ಲ, ಏನು ಹೇಳಿದ್ರು ಕೂಡ ಒಂದಷ್ಟು ಕತೆಗಳು ಸಿದ್ಧವಾಗಿರ್ತವೆ ಅಂಥೇಳಿ. ಇದು ಕೂಡ ಈಕೆಗೆ ಟ್ರಿಗರ್ ಆಗುತ್ತೆ. ಆಮೇಲೆ ಏಕವಚನ ಬಳಕೆ ಮಾಡಿದ್ದು ಕೂಡ, ಏಕವಚನ ಬಳಕೆ ಮಾಡ್ತಾರೆ. ಅವರಿಗೆ ಯಾರಾದರೂ ಏಕವಚನ ಬಳಕೆ ಮಾಡಿದ್ರೆ ಸಿಟ್ಟು ಬರ್ತದೆ ಹೇಗೋ, ಮೊದಲು ಗೌರವವನ್ನು ಕೊಡು ಅಂತೇಳಿ ಕೇಳ್ತಾರಲ್ವಾ. ಹಾಗಾದರೆ ಅವರು ಗೌರವವನ್ನು ಕೊಡದೇ ಇರೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ರಘು ಪ್ರಶ್ನೆ ಆಗಿತ್ತು. ಅದನ್ನೇ ಗಿಲ್ಲಿ ಕೂಡ ಪದೇ ಪದೇ ಪ್ರಶ್ನೆ ಮಾಡ್ತಿರೋವಂಥದ್ದು. ನೀವು ಯಾರಿಗಾದರೂ ಕೊಟ್ಟರೆ ಅದನ್ನು ವಾಪಸ್ ನಿಮಗೆ ಸ್ವೀಕರಿಸುವಂಥ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಕೊಡೋಕೆ ಹೋಗ್ಬಿಡಿ, ತೆಪ್ಪಗಿದ್ದು ಬಿಡಿ ಅಂತೇಳಿ. ಅಶ್ವಿನಿ ಗೌಡ ಗಿಲ್ಲಿ ಮಧ್ಯೆ ಯಾವಾಗಲೂ ಕೂಡ ಫೈಟ್ ನಡೀತಾನೆ ಇರ್ತದೆ, ಮಾತಿನ ಚಕಮಕಿ ನಡೀತಾನೆ ಇರ್ತದೆ. ಬಟ್ ರಘು ಮಧ್ಯೆ ಆಗಿದ್ದು ಇದು ಎರಡನೇ ಸಲ. ಆರಂಭದಲ್ಲಿ ಒಂದು ಸಲ ಆಗಿತ್ತು, ಈಗ ಮತ್ತಿನ್ನೊಂದು ಸಲ ಆಯಿತು. ಇಲ್ಲೂ ಕೂಡ ಹಾಗೆ, ಇಲ್ಲೂ ಕೂಡ ಏಕವಚನದಲ್ಲೇ ಇಲ್ಲಿ ಮಾತನಾಡ್ತಾರೆ. ಅಂದರೆ ಅಶ್ವಿನಿ ಏಕವಚನ ಬಳಸೋಕ್ಕೆ ಅವನು ಯಾರು ಅನ್ನುವಂಥದ್ದು ದೊಡ್ಡ ವಿಚಾರ. ಇಲ್ಲಿ ನಾನು ಸತ್ತೋಗ್ತೀನಿ, ಮರ್ಯಾದೆ ಬಿಟ್ಟು ಬದುಕೋಕೆ ಆಗಲ್ಲ ಅಂತೇಳ್ಬಿಟ್ಟು ಕಣ್ಣೀರನ್ನು ಹಾಕಿರುವಂಥದ್ದು ಇದು ಡ್ರಾಮಾದ ಮತ್ತೊಂದು ಭಾಗ. ಯಾರ್ದು? ಅಶ್ವಿನಿದು. ಅದರಲ್ಲೇನು ಕೂಡ ಡೌಟ್ ಇಲ್ಲ. ಇನ್ನು ಇದಾದ ಬಳಿಕ ಈ ಅಶ್ವಿನಿ ಗೌಡಗೆ ಯಾವ ರೂಲ್ಸು ರೆಗ್ಯುಲೇಷನ್ಸ್ ಕೂಡ ಫಾಲೋ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಕೊಂಡು ಇವೆಲ್ಲವನ್ನು ಕೂಡ ದೊಡ್ಡ ಸಂಗತಿ ಮಾಡುವಂಥದ್ದು ಏನು ಅಲ್ವಾ? ಇದನ್ನು ಕೂಡ ನೋಡಬೇಕಲ್ವಾ. ಈಗ ಬೆನ್ನು 10 ನಿಮಿಷ ಬಿಟ್ಟು ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿ ಅದಾದ ಬಳಿಕ ಹೋಗದೇ ಇದ್ದಾಗ ರಘು ಕೆಂಡಾಮಂಡಲರಾಗೋದು ಸಹಜ. ಏನು ಹೇಳಿದ್ರು ಕೂಡ ಇಲ್ಲಿ ಏನಾದರೂ ಒಂದು ನಿಮ್ಮ ಹತ್ರ ರೀಸನ್ ರೆಡಿ ಇರ್ತದೆ ಅಂತೇಳ್ಬಿಟ್ಟು ಹೇಳುವಂಥದ್ದು. ಆಮೇಲೆ 10 ನಿಮಿಷಕ್ಕೆ ನಿಮ್ಮ ಬೆನ್ನು ಹೋಗಿಬಿಡುತ್ತಾ ಅಂತೇಳಿ ಕೇಳುವಂಥದ್ದು, ಇದು ಕೂಡ ಕರೆಕ್ಟು. ಅದಾದ ಬಳಿಕ ರಘು ಅವ್ರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನಿಲ್ಲ, ಅಶ್ವಿನಿ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ರುದ್ರ ತಾಂಡವನ್ನೇ ಆಡಿದ್ದಾರೆ. ರಘು ಕೇರ್ ಮಾಡ್ತಾರಾ? ರಘುನು ಕೂಡ ಅಶ್ವಿನಿಗೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಕೊಡಬೇಕೋ ಅದೇ ರೀತಿ ಕೊಡ್ತಾರೆ. ಅದಾದ ಬಳಿಕ ಅಶ್ವಿನಿ ಕಿರುಚಾಡಿ ಕೂಗಾಡಿ ಬಾಗಿಲು ತೆಗೀರಿ, ನಾನು ಹೋಗಬೇಕು ಅಂತೇಳ್ಬಿಟ್ಟು ಭಾವುಕರಾಗಿ ಕಣ್ಣೀರನ್ನು ಸುರಿಸಿದ್ರು, ಮೊಸಳೆ ಕಣ್ಣೀರನ್ನು ಸುರಿಸಿದ್ರು. ಆದರೆ ಬಾಗಿಲನ್ನು ತೆಗಿಲಿಲ್ಲ. ಬಟ್ ಬಾಗಿಲನ್ನು ತೆಗಿಬೇಕಾಗಿತ್ತು ಅಂತೇಳಿ ವೀಕ್ಷಕರು ಹೇಳ್ತಿದ್ದಾರೆ. ಬಾಗಿಲನ್ನು ತೆಗಿಬೇಕಿತ್ತು, ಹೊರಗಡೆ ಕಳಿಸ್ಬೇಕಿತ್ತು. ಇಂಥವ್ರು ಏನು ತೆಗಬೇಕು? ಬರೀ ಡ್ರಾಮಾ ಮಾಡಿಕೊಂಡು, ಡೌ ಮಾಡಿಕೊಂಡು, ಇನ್ನೊಬ್ಬರನ್ನು ಹೀಯಾಳಿಸ್ಕೊಂಡು, ಇನ್ನೊಬ್ಬರ ಗೌರವಕ್ಕೆ ಧಕ್ಕೆಯನ್ನು ತಂದುಕೊಂಡು, ನನಗೆ ಮಾತ್ರ ಗೌರವ ಸಿಗಬೇಕು, ಬೇರೆ ಯಾರಿಗೂ ಕೂಡ ಗೌರವನೇ ಸಿಗಬಾರ್ದು ಅನ್ನುವಂಥದ್ದು ಉದ್ದೇಶನ ಈಕೆಯದು ಅನ್ನುವಂಥದ್ದು ವೀಕ್ಷಕರ ಪ್ರಶ್ನೆ. ಅಶ್ವಿನಿ ಮೊದಲ ದಿನದಿಂದನೂ ಕೂಡ ಅಗ್ರೆಸಿವ್ ಆಗಿ ಆಟ ಆಡ್ತಾ ಬಂದಿದ್ದಾರೆ. ತಮ್ಮ ವಿರುದ್ಧ ಮಾತನಾಡೋರಿಗೆ ತಿರುಗೇಟನ್ನು ಕೊಡುವಂಥದ್ದು, ಹೆದರಿಸುವಂಥದ್ದು ಕಂಡುಬಿಟ್ಟು ಅಬ್ಬಾ ಅಂದರೆ ನಾನು ಹೇಳ್ದಂಗೆ ಎಲ್ಲರೂ ಕೂಡ ಕೇಳಬೇಕು, ಬೇರೆಯವ್ರು ಹೇಳಿದ್ರೆ ನಾನು ಯಾಕೆ ಕೇಳಬೇಕು ಅನ್ನೋಂಥದ್ದು ಈಕೆ ಲೆಕ್ಕಾಚಾರ. ಯಾವಾಗ ರಘು ಗಿಲ್ಲಿ ಎಲ್ಲರೂ ಕೂಡ ತಿರುಗಿ ಬೀಳೋದಕ್ಕೆ ಶುರು ಮಾಡಿದ್ರೋ ಈ ಅಮ್ಮಂಗೆ ಆವಾಗ ಗೊತ್ತಾಯಿತು, ಇಲ್ಲ ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ ಅಂತೇಳಿ ಆವಾಗ ಗೊತ್ತಾಗುತ್ತೆ. ಆಗ ಊಟವನ್ನು ಬಿಟ್ಟು ಸತ್ಯಾಗ್ರಹವನ್ನು ಶುರು ಮಾಡಿಬಿಡ್ತಾರೆ. ನಿನ್ನೆ ರಾತ್ರಿನೂ ಕೂಡ ಊಟ ಮಾಡಿಲ್ಲ, ಇವತ್ತು ಕೂಡ ಊಟ ಮಾಡಿಲ್ಲ ಅಂತೇಳ್ಬಿಟ್ಟು ಇನ್ನೊಬ್ಬ ಶಕುನಿದಾರ ಜಾನ್ವಿ, ಅಬ್ಬಾ ಕಣ್ಣೀರು ಹಾಕಿದ್ದೇನೋ, ಸಮಾಧಾನ ಮಾಡಿದ್ದೇನೋ ಅಶ್ವಿನಿ ಗೌಡರನ್ನು. ಇದೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಎಷ್ಟು ಕೆಟ್ಟದಾಗಿ ಕಿತ್ತಾಡ್ಕೊಂಡಿದ್ದಾರೆ ಅನ್ನೋದನ್ನು ಬಹುಶಃ ನೋಡಿದವ್ರು ಯಾರೂ ಕೂಡ ಮರೆತಿರ್ಲಿಕ್ಕಿಲ್ಲ. ಇವ್ರು ಮರ್ತಿದ್ರು ಕೂಡ. ಈಗ ಅಶ್ವಿನಿ ಗೌಡರನ್ನು ಸಮಾಧಾನ ಮಾಡೋದೇನು, ಅಶ್ವಿನಿ ಗೌಡ ಬೆಡ್ ಮೇಲೆ ಮಲ್ಕೊಂಡಾಗ ಹೋಗಿ ಅಲ್ಲಿಗೆ ಬನ್ನಿ ಊಟ ಮಾಡಿ ಅನ್ನುವಂಥದ್ದೇನು, ಇಲ್ಲ ಜಾನು ನಂಗೆ ಬೇಡ, ನಿನ್ನೇನೂ ಮಾಡಿಲ್ಲ, ಈಗಲೂ ತಿಂದಿಲ್ಲ ಅಂಥೇಳಿ ಜಾಹ್ನವಿ ಸಮಾಧಾನ ಮಾಡೋದು. ಗೊತ್ತು ತುಂಬ ಹರ್ಟಾಗಿದೆ ನನಗೆ, ನನ್ನ ವಯಸ್ಸಿಗೆ, ನನ್ನ ಲೆವೆಲ್ಗೆ, ನನ್ನ ಮೆಚುರಿಟಿಗೆ ಈ ಥರದ ಅವಮಾನ ನನಗಿಲ್ಲ. ನನ್ನ ಸ್ವಾಭಿಮಾನವನ್ನು ಕೊಂದುಕೊಂಡು ತಿನ್ನೋದಕ್ಕೆ ಮನಸ್ಸು ಬರುತ್ತಾ? ನನಗೆ ನಾನೇ ಸ್ಟಾಂಡನ್ನು ತೆಗೆದುಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಆಗ ಅಶ್ವಿನಿ ಗೌಡ ಬಗ್ಗೆ ಜಾಹ್ನವಿ ಬಳಿ ಈ ಧ್ರುವಂತ್ ಕೇಳ್ತಾರೆ, ಹಾಗಾದರೆ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನು ಊಟನೇ ಮಾಡಲ್ವಂತ ಅಂತಲೂ ಕೂಡ ಕೇಳ್ತಾರೆ.
ಅಂದರೆ ಇಲ್ಲಿ ನೋಡಿ ವಿಚಾರ ಇಷ್ಟೇ, ನನ್ನ ವಯಸ್ಸಿಗೆ, ನನ್ನ ಲೆವೆಲ್ಗೆ, ನನ್ನ ಮೆಚುರಿಟಿಗೆ. ಅಯ್ಯೋ ದೇವರೇ, ಇವ್ರ ಲೆವೆಲ್ಗೆ, ಇವ್ರ ಮೆಚುರಿಟಿಗೆ. ಈ ಅಮ್ಮಂದು ಮೆಚುರಿಟಿ ಅಂತೆ ರೀ, ಈ ಅಮ್ಮಂದು ಮೆಚುರಿಟಿ ಅಂತೆ, ಆ ಅಮ್ಮಂದು ಲೆವೆಲ್ ಅಂತೆ. ಅಂದರೆ ಬೇರೆಯವರೆಲ್ಲ ಯಾವ ಲೆವೆಲು, ಬೇರೆಯವ್ರದ್ದೆಲ್ಲ ಏನು ಮೆಚುರಿಟಿ, ಏನೂ ಇಲ್ಲ ಅವರಿಗೆ. ಅವ್ರ ರಘು ಮೆಚುರಿಟಿಯ 10% ಈ ಅಮ್ಮಂಗೆ ಇದ್ದಿದ್ದಿದ್ರು ಬಹುಶಃ ಅಶ್ವಿನಿ ಗೌಡ ಸಿಗ್ತಿದ್ದಂಥ ರೆಸ್ಪೆಕ್ಟೇ ಬೇರೆ. ಇವತ್ತು ಅಶ್ವಿನಿ ಗೌಡಗೆ ಎಲ್ಲರೂ ಕೂಡ ಹೀಯಾಳಿಸ್ತಿರೋದು, ನಗ್ತಿರೋದು ಯಾಕೆ ಅಂತೇಳಿ ಕೇಳಿದ್ರೆ, ಆಕೆಯ ಮೆಚುರಿಟಿ ಲೆವೆಲನ್ನು ನೋಡಿನೇ. ಆ ವಯಸ್ಸಿಗೆ ಅಂದರೆ ಈ ಅಮ್ಮಂಗೆ 60 ವರ್ಷ ಆಗಿದೆ ರೀ. ಇವಳು ಲೆವೆಲ್ ಏನೋ ಅದೇ CM PM ಲೆವೆಲು. ಇನ್ನು ಈಕೆ ಮೆಚುರಿಟಿ, ಅಬ್ಬಬ್ಬಬ್ಬ, ಈಕೆ ಮೆಚುರಿಟಿ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ, ಆ ಲೆವೆಲ್ ಮೆಚುರಿಟಿ. ಇಂಥವ್ರಿಗೆ ಮರ್ಯಾದೆ ಸಿಗ್ತಿಲ್ವಂತೆ, ಇಂಥವ್ರು ಮನೆಯಿಂದ ಹೊರಗಡೆ ಹೋಗಬೇಕಂತೆ. ಸರ್, ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರೇ, ದಯವಿಟ್ಟು ಮೇನ್ ಡೋರನ್ನು ಓಪನ್ ಮಾಡಿ, ಒಂದು ಸಲ ಕಳಿಸ್ಬಿಡಿ. ಮನೆಯೂ ಕೂಡ ನೆಮ್ಮದಿಯಾಗಿರ್ತದೆ, ಮನೆಯಲ್ಲಿರೋರು ಕೂಡ ನೆಮ್ಮದಿಯಾಗಿರ್ತಾರೆ. ಬರೆದಿಟ್ಕೊಳ್ಳಿ ಅನ್ನುವಂಥ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿದೆ. ನಿಮಗೂ ಕೂಡ ಹೀಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.